ಭೂಮಿಯ ಮೇಲಿರುವ ಎಲ್ಲ ಜೇನುನೊಣಗಳು ಕಣ್ಮರೆಯಾಗಿವೆ. ಭಜ್ಜುವ ಸದ್ದಿಲ್ಲ, ಪರಾಗ ಸ್ಪರ್ಶ ಇಲ್ಲ, ಕೇವಲ ನಿಶಬ್ದ. ನಿಮಗಿದು ಅಸಾಧ್ಯ ಎನಿಸುತ್ತಿದೆಯಾ? ಒಂದು ವೇಳೆ ನಿಮಗೆ ಕುತೂಹಲಕಾರಿ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಈ ವಿಡಿಯೋ ನಿಮಗಾಗಿ. ಒಂದು ಜೇನುನೊಣ ತನ್ನ ಇಡೀ ಜೀವಮಾನದಲ್ಲಿ ಎಷ್ಟು ಜೇನುತುಪ್ಪವನ್ನು ತಯಾರಿಸುತ್ತದೆ? ಜೇನುನೊಣಗಳ ಸಾಮ್ರಾಜ್ಯಕ್ಕೆ ಅಧಿಪತಿ ಯಾರು? ಮತ್ತು ಒಂದು ವೇಳೆ ಜೇನುನೊಣಗಳು ಇಲ್ಲದಿದ್ದರೆ ಅಥವಾ ಜೇನುನೊಣಗಳು ಕಣ್ಮರೆಯಾದರೆ ಇದು ಜಾಗತಿಕ ಆಹಾರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತಿತ್ತು? ನಿಮಗಿದು ಗೊತ್ತಾ? ಇಲ್ಲವಾದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದ್ರೆ ವಿಡಿಯೋದ ಕೊನೆಯಲ್ಲಿ ಜೇನುನೊಣಗಳ ಅತ್ಯಂತ ರಹಸ್ಯವನ್ನು ನೀವು ತಿಳಿಯುವಿರಿ. ಒಂದು ವೇಳೆ ಜೇನುನೊಣಗಳು ಇಲ್ಲದಿದ್ದರೆ ಅಥವಾ ಜೇನುನೊಣಗಳು ಕಣ್ಮರೆಯಾದರೆ ಜಾಗತಿಕ ಆಹಾರದ ಮೇಲೆ ನೀವು ಅಂದುಕೊಂಡಿದ್ದಕ್ಕಿಂತ 1000 ಪಟ್ಟು ಅಧಿಕ ಪ್ರಭಾವ ಬೀರುತ್ತದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು, ಆದರೆ ಇದು ಸತ್ಯ. ಒಂದು ಜೇನುನೊಣ ತನ್ನ ಇಡೀ ಜೀವಮಾನದಲ್ಲಿ ಕೇವಲ 1/12 ಟೀ ಸ್ಪೂನ್ ಅಂದರೆ ಅರ್ಧ ಟೀ ಸ್ಪೂನ್ಗಿಂತಲೂ ಕಡಿಮೆ ಜೇನುತುಪ್ಪವನ್ನು ತಯಾರಿಸುತ್ತದೆ. ಅಂದ್ರೆ ಸುಮಾರು 0.6 ಗ್ರಾಂ ಮಾತ್ರ. 1 ಕೆಜಿ ಜೇನುತುಪ್ಪವನ್ನು ತಯಾರಿಸಲು ಸುಮಾರು 1100 ರಿಂದ 2000 ಜೇನುನೊಣಗಳ ಜೀವಮಾನದ ಕೆಲಸ. ಬಹಳ ಕುತೂಹಲಕಾರಿಯಲ್ಲವೇ? ಹಾಗಾದರೆ ಬನ್ನಿ ಜೇನುನೊಣಗಳ ಜಗತ್ತಿನ ಒಳಗೆ ಪ್ರವೇಶಿಸೋಣ. ಮೊದಲು ಜೇನುನೊಣ ಜೇನುತುಪ್ಪವನ್ನು ಹೇಗೆ ಸಂಗ್ರಹಿಸುತ್ತದೆ ಎಂದು ನೋಡೋಣ. ಜೇನುನೊಣ ಹೂವಿಗೆ ಹೋಗಿ ನೆಕ್ಟರ್ ಅಂದರೆ ಹೂವಿನ ಸಿಹಿ ದ್ರವವನ್ನು ಹೀರುತ್ತದೆ. ಅದನ್ನು ತನ್ನ ಹೊಟ್ಟೆಯಲ್ಲಿ ಅಂದರೆ ಸ್ಪೆಷಲ್ ಹನಿ ಸ್ಟಮಕ್ ಅಲ್ಲಿ ತುಂಬಿಕೊಳ್ಳುತ್ತದೆ. ಮತ್ತೆ ಜೇನುಗೂಡಿಗೆ ಬಂದು ನಂತರ ಇತರ ಜೇನುನೊಣಗಳಿಗೆ ರಿಗರ್ಜಿಟೇಷನ್ ಅಂದ್ರೆ ಇಟ್ಸ್ ಅ ವೈಟಲ್ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಅಂಡ್ ಡಿಹೈಡ್ರೇಟಿಂಗ್ ನೆಕ್ಟರ್ ಟು ಪ್ರೊಡ್ಯೂಸ್ ಹನಿ. ಅಂದ್ರೆ ಬಾಯಿಯಿಂದ ಉಗುಳುವುದರ ಮೂಲಕ ಇತರ ಜೇನುನೊಣಗಳಿಗೆ ನೀಡುತ್ತವೆ. ಈ ಪ್ರಕ್ರಿಯೆಯಲ್ಲಿ ಎಂಜೈಮ್ಗಳು ಸೇರಿ ನೆಕ್ಟರ್ ಜೇನುತುಪ್ಪವಾಗಿ ಬದಲಾಗುತ್ತದೆ. ನಂತರ ಜೇನುಗೂಡಿನಲ್ಲಿ ಬಿಸಿ ನೀರು ಬಾಷ್ಪೀಕರಣ ಮಾಡಿ ಜೇನುತುಪ್ಪವನ್ನು ತುಂಬಿ ಮುಚ್ಚುತ್ತವೆ. ಎರಡನೆಯದಾಗಿ ಜೇನುನೊಣಗಳು ಜೇನುಗೂಡನ್ನು ಹೇಗೆ ನಿರ್ಮಿಸುತ್ತವೆ ಎಂದು ನೋಡೋಣ. ಜೇನುನೊಣಗಳು ಜೇನುಗೂಡನ್ನು ಮೇಣದಿಂದ ಅಂದ್ರೆ ಇಂಗ್ಲಿಷ್ ನಲ್ಲಿ ಬಿ ವ್ಯಾಕ್ಸ್ ಅಂತ ಕರೀತಾರೆ, ಬಿ ವ್ಯಾಕ್ಸ್ ನಿಂದ ನಿರ್ಮಿಸುತ್ತವೆ. ಕಾರ್ಮಿಕ ಜೇನುಗಳು ತಮ್ಮ ಹೊಟ್ಟೆಯಿಂದ ಮೇಣದ ಸಣ್ಣ ಪ್ಲೇಟ್ಗಳನ್ನು ಬಿಡುಗಡೆ ಮಾಡುತ್ತವೆ. ನಂತರ ಅದನ್ನು ಬಾಯಿಯಿಂದ ಅಗೆದು ಆಕಾರ ಕೊಟ್ಟು 6 ಬದಿಯ ಹೆಕ್ಸಾಗೋನಲ್ ಕೋಶಗಳನ್ನು ನಿರ್ಮಿಸುತ್ತವೆ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಸ್ಥಳವನ್ನು ಉಳಿಸುವ ಆಕಾರ. ಈ ಕೋಶಗಳಲ್ಲಿ ಮೊಟ್ಟೆಗಳು, ಲಾರ್ವಾ, ಜೇನುತುಪ್ಪ, ಇತರೆ ವಸ್ತುಗಳನ್ನು ಸಂಗ್ರಹಿಸುತ್ತವೆ. ಒಂದು ಜೇನುಗೂಡಲ್ಲಿ ಸಾವಿರಾರು ಕೋಶಗಳಿರುತ್ತವೆ. ಎಲ್ಲವೂ ಪರಿಪೂರ್ಣವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಈ ಭಾಗದಲ್ಲಿ ಜೇನುಗೂಡಿನ ಅಧಿಪತಿಯ ಬಗ್ಗೆ ತಿಳಿಯೋಣ. ಜೇನುಗೂಡಿನ ನಿಜವಾದ ಅಧಿಪತಿ ಅದು ರಾಣಿ ಜೇನು. ಅವಳು ಇತರ ಜೇನುಗಳಿಗಿಂತ ದೊಡ್ಡವಳು ಮತ್ತು ಉದ್ದವಾದ ಹೊಟ್ಟೆಯನ್ನು ಹೊಂದಿರುತ್ತಾಳೆ. ರಾಣಿ ರಾಯಲ್ ಜೆಲ್ಲಿ ತಿಂದು ಬೆಳೆಯುತ್ತಾಳೆ. ಇದು ಅವಳನ್ನು ರಾಣಿಯನ್ನಾಗಿ ಮಾಡುತ್ತದೆ. ಅವಳ ಜೀವಾವಧಿ ಸುಮಾರು 3 ರಿಂದ 5 ವರ್ಷಗಳು. ದಿನಕ್ಕೆ 1500 ರಿಂದ 2000 ಮೊಟ್ಟೆಗಳನ್ನು ಹಾಕುತ್ತಾಳೆ. 1 ವರ್ಷಕ್ಕೆ ಲಕ್ಷಾಂತರ ಮೊಟ್ಟೆಗಳು. ಅವಳು ಫೆರೋಮೋನ್ ಎಂಬ ವಿಶೇಷ ರಾಸಾಯನಿಕ ಬಿಡುಗಡೆ ಮಾಡಿ ಇಡೀ ಕಾಲೋನಿಯನ್ನು ನಿಯಂತ್ರಿಸುತ್ತಾಳೆ. ಆದ್ದರಿಂದ ರಾಣಿ ಜೇನು ಇಲ್ಲದಿದ್ದರೆ ಜೇನುಗೂಡು ಚೆದರಿ ಹೋಗುತ್ತದೆ. ರಾಣಿ ಜೇನು ತನ್ನ ಇಡೀ ಜೀವನದಲ್ಲಿ ಒಮ್ಮೆ ಮಾತ್ರ ನ್ಯೂಕ್ಲಿಯಲ್ ಫ್ಲೈಟ್ ಅಂದ್ರೆ ವಿವಾಹಯಾನ ಅಥವಾ ಮದುವೆಯ ಹಾರಾಟ ಮಾಡುತ್ತಾಳೆ. ಅಂದರೆ ತನ್ನ ಇಡೀ ಜೀವನದಲ್ಲಿ ಅದು ಒಮ್ಮೆ ಮಾತ್ರ ಸಂಭೋಗ ಮಾಡುತ್ತದೆ. ಈ ವಿಶೇಷ ಹಾರಾಟದ ಸಮಯದಲ್ಲಿ ರಾಣಿ ಜೇನುನೊಣ ಗಗನಕ್ಕೇರಿ ಹಲವಾರು ಗಂಡು ಜೇನುನೊಣಗಳ ಅಂದರೆ 10 ರಿಂದ 12 ಡ್ರೋನ್ಗಳೊಂದಿಗೆ ಅಂದರೆ ಮೇಲ್ ಹನಿ ಬೀಸ್ ಗಳೊಂದಿಗೆ ಸಂಪರ್ಕಿಸುತ್ತಾಳೆ. ಈ ಸಂಪರ್ಕದಿಂದ ಅದು ಸುಮಾರು 50 ಲಕ್ಷದಿಂದ 70 ಲಕ್ಷ ಸ್ಪರ್ಮ್ ಅಂದರೆ ವೀರ್ಯಾಣುಗಳನ್ನು ಸಂಗ್ರಹಿಸಿಕೊಳ್ಳುತ್ತದೆ. ಈ ಸ್ಪರ್ಮ್ ಅನ್ನು ಅವಳು ತನ್ನ ದೇಹದಲ್ಲಿರುವ ಒಂದು ವಿಶೇಷ ಅಂಗವಾದ ಸ್ಪರ್ಮ್ ತೆಖ ಎಂಬಲ್ಲಿ ಶೇಖರಿಸಿಡುತ್ತಾಳೆ. ಈ ಸಂಗ್ರಹಿತ ಸ್ಪರ್ಮ್ನ ಸಹಾಯದಿಂದಲೇ ಅವಳು ತನ್ನ ಇಡೀ ಜೀವಮಾನದಲ್ಲಿ ಸುಮಾರು 3 ರಿಂದ 5 ವರ್ಷಗಳ ಕಾಲಗಳಲ್ಲಿ ಅಗತ್ಯವಿರುವಂತಹ ಮೊಟ್ಟೆಗಳನ್ನು ಇಡುತ್ತದೆ. ಇದರಿಂದ ಕಾರ್ಮಿಕ ಜೇನುನೊಣಗಳು ಮತ್ತು ಹೊಸ ರಾಣಿ ಜೇನುಗಳು ಹುಟ್ಟುತ್ತವೆ. ಒಂದು ವೇಳೆ ರಾಣಿ ಜೇನುನೊಣ ಸತ್ತರೆ ಏನಾಗುವುದು? ಎಲ್ಲರಿಗೂ ಇದನ್ನು ತಿಳಿದುಕೊಳ್ಳುವ ಕುತೂಹಲ ಇರಬಹುದು. ಹಾಗಾದರೆ ಬನ್ನಿ ಅದನ್ನು ತಿಳಿಯೋಣ. ರಾಣಿ ಜೇನುನೊಣವಿನ ಫೆರೋಮೋನ್ ಕಣ್ಮರೆಯಾದ ಕೂಡಲೇ ಗೂಡು ಅಸ್ವಸ್ಥವಾಗುತ್ತದೆ
ಜೇನುಗಳು ಗಾಬರಿಯಾಗಿ ಓಡಾಡುತ್ತವೆ. ಕೆಲವೇ ದಿನಗಳಲ್ಲಿ ಕಾರ್ಮಿಕ ಜೇನುಗಳು 3 ದಿನಕ್ಕಿಂತ ಕಡಿಮೆ ವಯಸ್ಸಿನ ಲಾರ್ವಾಗಳನ್ನು ಆಯ್ಕೆ ಮಾಡಿ ಸಂಪೂರ್ಣವಾಗಿ ರಾಯಲ್ ಜೆಲ್ಲಿ ತುಂಬಿ ದೊಡ್ಡ ರಾಣಿ ಸೆಲ್ಗಳಲ್ಲಿ ಬೆಳೆಸುತ್ತವೆ. ಹೀಗೆ ಹೊಸ ರಾಣಿಯನ್ನು ತಯಾರಿಸುತ್ತವೆ. ಯೋಚನೆ ಮಾಡಿ ನೋಡಿ, ಒಂದು ದಿನ ನೀವು ಎದ್ದು ನೋಡಿದರೆ ಭೂಮಿಯ ಮೇಲಿರುವ ಎಲ್ಲ ಜೇನುನೊಣಗಳು ಕಣ್ಮರೆಯಾಗಿವೆ. ಭಜ್ಜುವ ಸದ್ದಿಲ್ಲ, ಪರಾಗಸ್ಪರ್ಶ ಇಲ್ಲ, ಕೇವಲ ನಿಶಬ್ದ. ನಿಮಗಿದು ಅಸಾಧ್ಯ ಎನಿಸುತ್ತಿದೆಯಾ? ಆದರೆ ಇದು ನಿಜಕ್ಕೂ ಹತ್ತಿರವೇ ಇದೆ. ಇತ್ತೀಚಿನ ದಿನಗಳಲ್ಲಿ ಜೇನುನೊಣಗಳ ಸಂಖ್ಯೆ ತೀವ್ರವಾಗಿ ಕುಸಿಯುತ್ತಿದೆ. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ಹ್ಯಾಬಿಟ್ಯಾಟ್ ಲಾಸ್ ಅಂದರೆ ಆವಾಸ ನಷ್ಟ, ಇಂಟೆನ್ಸಿವ್ ಪೆಸ್ಟಿಸೈಡ್ ಯೂಸ್ ಅಂದರೆ ತೀವ್ರ ಪರಿಣಾಮಕಾರಿ ಪೆಸ್ಟಿಸೈಡ್ಗಳ ಬಳಕೆ, ಮತ್ತು ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಮುಂತಾದವುಗಳು. ಈ ಎಲ್ಲ ಒತ್ತಡಗಳು ಒಟ್ಟಾಗಿ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ಗೆ ಕಾರಣವಾಗುತ್ತವೆ. ಇದರಲ್ಲಿ ಕಾರ್ಮಿಕ ಜೇನುನೊಣಗಳು ಗೂಡಿಗೆ ಮರಳಲು ಸಾಧ್ಯವಾಗದೆ ಕಣ್ಮರೆಯಾಗುತ್ತವೆ. ರಾಣಿ, ಆಹಾರ ಮತ್ತು ಮೊಟ್ಟೆಗಳು ಇದ್ದರೂ ಕೂಡ ಜೇನುಗೂಡು ಖಾಲಿಯಾಗುತ್ತದೆ. 2025ರಲ್ಲಿ ಅಮೆರಿಕಾದಲ್ಲಿ ರೆಕಾರ್ಡ್ ಮಟ್ಟದ ನಷ್ಟ ಅಂದರೆ 60 to 70% ಕಾಲನಿಗಳು ಕೊಲ್ಯಾಪ್ಸ್ ಆಗಿವೆ. ಜೇನುನೊಣಗಳು ಕೇವಲ ಜೇನುತುಪ್ಪವನ್ನು ಮಾತ್ರ ತಯಾರಿಸುವುದಿಲ್ಲ. ನಾವು ತಿನ್ನುವ ಪ್ರತಿ 3 ತುಂಡು ಆಹಾರದಲ್ಲಿ 1 ತುಂಡು ಅವುಗಳಿಂದಲೇ ಬರುತ್ತದೆ. ಅಂದರೆ ಪ್ರಪಂಚದ ಆಹಾರ ಬೆಳೆಗಳಲ್ಲಿ 33%. ಬಾದಾಮಿ, ಸೇಬು, ಬ್ಲೂಬೆರ್ರಿ, ಸ್ಟ್ರಾಬೆರಿ, ಚೆರ್ರಿ, ಕಾಕಡಿ, ಕಲ್ಲಂಗಡಿ, ಕುಂಬಳಕಾಯಿ ಮತ್ತು 106 ಬೆಳೆಗಳು ಸಂಪೂರ್ಣವಾಗಿ ಅವುಗಳ ಮೇಲೆ ಅವಲಂಬಿತವಾಗಿವೆ. ಬರೀ ಕ್ಯಾಲಿಫೋರ್ನಿಯಾದಲ್ಲಿ ಮಾತ್ರ ಪ್ರಪಂಚದ 80% ಬಾದಾಮಿ ಬೆಳೆಗೆ ಶತಕೋಟಿ ಜೇನುನೊಣಗಳು ಬೇಕು. ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ರೈತರು ತಮ್ಮ ಬೆಳೆ ಕುಸಿಯುವುದನ್ನು ನೋಡಬೇಕಾಗುತ್ತದೆ. ಬಾದಾಮಿ ಇಳುವರಿ 90% ಕಡಿಮೆ ಆಗಬಹುದು. ಸೇಬು, ಬೆರ್ರಿ ಬೆಳೆಗಳು ಸಂಪೂರ್ಣವಾಗಿ ಕುಸಿಯಬಹುದು. ಅಕ್ಕಿ, ಗೋಧಿ, ಜೋಳದಂತಹ ಮುಖ್ಯ ಬೆಳೆಗಳು ಉಳಿಯಬಹುದು. ಅವುಗಳಿಗೆ ಜೇನುನೊಣಗಳು ಬೇಕಿಲ್ಲ. ಆದರೆ ನಮ್ಮ ಆರೋಗ್ಯಕ್ಕೆ ಬೇಕಾದ ಪೌಷ್ಟಿಕ ಆಹಾರಗಳು ಕಣ್ಮರೆಯಾಗುತ್ತವೆ. ನಮ್ಮ ವಿಟಮಿನ್ ಮತ್ತು ಖನಿಜಗಳ ಒಂದು ಭಾಗ ಜೇನುನೊಣಗಳಿಂದ ಬರುತ್ತದೆ. ಇನ್ನೂ ಕಾಲ ಮಿಂಚಿಲ್ಲ. ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳೋಣ. ಜೇನುನೊಣಗಳ ರಕ್ಷಣೆಗೆ ಒಂದು ಹೆಜ್ಜೆ ಇಡೋಣ. ಜೇನುನೊಣಗಳಿಗೆ ಒಳ್ಳೆಯ ಹೂಗಳನ್ನು ನೆಡೋಣ. ರಾಸಾಯನಿಕ ಮುಕ್ತ ಕೃಷಿಗೆ ಬೆಂಬಲ ನೀಡೋಣ. ನೈಸರ್ಗಿಕ ಆವಾಸವನ್ನು ರಕ್ಷಿಸೋಣ. ಏಕೆಂದರೆ ಜೇನುನೊಣಗಳು ಇಲ್ಲವಾದರೆ ನಮ್ಮ ತಟ್ಟೆಗಳು ಖಾಲಿಯಾಗುತ್ತವೆ. ಜೇನುನೊಣಗಳನ್ನು ಉಳಿಸಿ, ನಮ್ಮ ಆಹಾರವನ್ನು ಉಳಿಸಿ, ನಮ್ಮನ್ನು ಉಳಿಸಿ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ಈ ವಿಡಿಯೋಗೆ ವಿರಾಮ ನೀಡುತ್ತೇನೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಜೇನುನೊಣಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಈ ವಿಡಿಯೋವನ್ನು 10 ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.